ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹಿನ್ನೆಲೆಯಲ್ಲಿ ಅರಳಿ ವೃಕ್ಷದ ತೆರವು ಕಾರ್ಯಾಚರಣೆ. ಭಟ್ಕಳದ ರಂಗಿನಕಟ್ಟೆ ಅರಳಿ ವೃಕ್ಷ ಇನ್ನೂ ನೆನಪು ಮಾತ್ರ. ಭಟ್ಕಳ ತಾಲೂಕಿನ ಹೃದಯ ಭಾಗದಲ್ಲಿದ್ದ ಇತಿಹಾಸ ಪ್ರಸಿದ್ಧ ರಂಗಿನಕಟ್ಟೆ ಅರಳಿ ವೃಕ್ಷವನ್ನು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಪ್ರಯುಕ್ತ ತೆರವುಗೊಳಿಸಲಾಗಿದೆ. ವರ್ಷಗಳಿಂದ ಭಟ್ಕಳದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಗುರುತಾಗಿದ್ದ ಈ ಅರಳಿ ವೃಕ್ಷ ಇದೀಗ ನೆನಪಿನಲ್ಲಷ್ಟೇ ಉಳಿದಿದೆ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಮತ್ತು ನಿರ್ಮಾಣದ ಕಾರ್ಯದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸುರಕ್ಷತೆ ಹಾಗೂ ಸಂಚಾರ ಸುಗಮತೆ ಎಂಬ ಕಾರಣಗಳನ್ನು ಮುಂದಿಟ್ಟು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕು ಆಡಳಿತ ಸ್ಪಷ್ಟಪಡಿಸಿದೆ. ಈ ಅರಳಿ ವೃಕ್ಷವು ಕೇವಲ ಒಂದು ಮರವಾಗಿರದೆ ಭಟ್ಕಳದ ಇತಿಹಾಸ ಹಾಗೂ ಜನಮನದ ಭಾಗವಾಗಿತ್ತು. ಈ ವೃಕ್ಷವನ್ನು ಉಳಿಸಿಕೊಳ್ಳಲು ಹಿಂದೂ ನಾಯಕರು, ಮುಖಂಡರು ಹಾಗೂ ಸ್ಥಳೀಯರು ಸೇರಿ ಸಮಿತಿಯನ್ನು ರಚಿಸಿದ್ದರು. ಹಲವಾರು ಬಾರಿ ಚರ್ಚೆಗಳು ನಡೆದಿದ್ದರೂ ಹೆದ್ದಾರಿ ನಿರ್ಮಾಣಕ್ಕೆ ಅಡ್ಡಿಯಾಗುವ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಕೊನೆಗೂ ತೆರವುಗೊಳಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಈ ಸಂಬಂಧ ತಾಲೂಕು ಆಡಳಿತವು ಹಿಂದೂ ಪ್ರಮುಖರ ಸಭೆಯನ್ನು ಕರೆದು ಸಮಾಲೋಚನೆ ನಡೆಸಿದ್ದು, ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಅರಳಿ ವೃಕ್ಷವನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿದುಬಂದಿದೆ. ಆದರೆ ಈ ಬೆಳವಣಿಗೆ ಭಟ್ಕಳ ಪಟ್ಟಣದಲ್ಲಿ ಪರ ಮತ್ತು ವಿರುದ್ಧ ಚರ್ಚೆಗೆ ಕಾರಣವಾಗಿದೆ. ಕೆಲವರು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಇದು ಅನಿವಾರ್ಯ ಕ್ರಮವೆಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರೆ, ಇನ್ನು ಕೆಲವರು ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿದ್ದ ಅರಳಿ ವೃಕ್ಷವನ್ನು ಬೇರೆ ರೀತಿಯಲ್ಲಿ ಉಳಿಸಬಹುದಾಗಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹಿನ್ನೆಲೆಯಲ್ಲಿ ರಂಗಿನಕಟ್ಟೆ ಅರಳಿ ವೃಕ್ಷ ತೆರವುಗೊಳಿಸಲ್ಪಟ್ಟಿದ್ದು, ಈ ಘಟನೆ ಭಟ್ಕಳದಲ್ಲಿ ಚರ್ಚೆಯ ವಿಷಯವಾಗಿಯೇ ಉಳಿದಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.